ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅನಿರೀಕ್ಷಿತ ಮದುವೆ ಭಾಗ 46. ಜಾಹ್ನವಿ ಕೂಡ ಫೋನ್ ಕಟ್ಟಾಯಿತು ಅಂತ ಆರ್ಯನನ್ನು ಹತ್ತಿರಕ್ಕೆ ಹೇಳ್ಕೊಂಡ್ಳು. ಆದರೆ ಮತ್ತೆ ಫೋನ್ ರಿಂಗ್ ಆಗ್ತಾನೆ ಇತ್ತು. ಆ ಸದ್ದು ಜಾಹ್ನವಿಗೆ ಕೇಳಿಸ್ತಾ ಇದೆ. ಆದರೆ ಆರ್ಯನ ಕಿವಿಗಳು ಈಗ ಕೆಲಸ ಮಾಡೋದನ್ನು ನಿಲ್ಲಿಸಿವೆಯೇನೋ. ಅನ್ವಿತಿ ಅವನು ತಲೆ ಎತ್ತಿ ಕೂಡ ನೋಡ್ತಿಲ್ಲ. ಆರ್ಯನ್ ಅವರೇ ಯಾರೋ ಫೋನ್ ಮಾಡ್ತಿದ್ದಾರೆ ನೋಡಿ ಅಂದ್ಲು ಜಾಹ್ನವಿ. ನನಗೆ ಏನೂ ಕೇಳಿಸ್ತಿಲ್ಲ ಎನ್ನುತ್ತಾ ಆರ್ಯನ್ ಅವಳನ್ನು ಇನ್ನೂ ಗಟ್ಟಿಯಾಗಿ ಹತ್ತಿಕ್ಕಿ ಮಾತನಾಡದಂತೆ ಜಾಹ್ನವಿ ಬಾಯಿ ಮುಚ್ಚಿಸಿದ. ಶರ್ಮಿಳಾ ಆರ್ಯನ್ ಫೋನ್ ಎತ್ತದಿದ್ದಾಗ ನಾನು ಫೋನ್ ಮಾಡ್ತಾ ಇದ್ದೇನೆ ಅಂತ ತಿಳಿದಿದ್ರೂ ಕೂಡ ಫೋನ್ ತೆಗಿತಾ ಇಲ್ಲ ಅಂದರೆ ಏನರ್ಥ ಅಂತ ಕೋಪದಿಂದ ಮತ್ತೆ ಕಾಲ್ ಮಾಡಿದ್ಲು. ಪದೇ ಪದೇ ಫೋನ್ ಬರ್ತಾ ಇರೋದನ್ನು ನೋಡಿ ಜಾಹ್ನವಿ ಆರ್ಯನನ್ನು ತಳ್ಳಿ ಏನಾದರೂ ಇಂಪಾರ್ಟೆಂಟ್ ಇರಬಹುದು ನೋಡಿ ಆರ್ಯನ್ ಅವರೇ ಅಂತ ಟೇಬಲ್ ಮೇಲಿದ್ದ ಫೋನ್ನ ತೆಗೆದುಕೊಟ್ಲು. ತನ್ನ ಕೆಲಸಕ್ಕೆ ಅಡ್ಡಿಯಾಗಿದ್ದಕ್ಕೆ ಆರ್ಯನ್ ಕೋಪದಿಂದ ಜಾಹ್ನವಿ ಕೈಯಿಂದ ಫೋನ್ ಕಸಿದುಕೊಂಡು ಯಾರು ಅಂತ ನೋಡ್ದ. ಅಲ್ಲಿ ಚಿಕ್ಕಮ್ಮ ಅಂತ ಇರೋದನ್ನು ನೋಡಿ ಜಾಹ್ನವಿ ಪಕ್ಕದಿಂದ ಎದ್ದು ಮಲಗಿ ಫೋನ್ನ ಆನ್ ಮಾಡಿ ಚಿಕ್ಕಮ್ಮ ಏನಾಯಿತು, ಯಾಕೆ ಇಷ್ಟೊಂದು ಸಲ ಕಾಲ್ ಮಾಡಿದ್ದೀರಾ ಅಂತ ಕೇಳಿದನು ಆರ್ಯ. ಅಷ್ಟು ಸಲ ಕಾಲ್ ಮಾಡಿದ್ರೆ ಹೊರತು ನೀನು ಫೋನ್ ಎತ್ತಲ್ವಲ್ಲ ಅಂತ ಕೋಪವನ್ನು ಹೊರಹಾಕ್ತೇನೆ ಕೇಳಿದ್ಲು ಶರ್ಮಿಳಾ. ಕೆಲಸದಲ್ಲಿದ್ದೆ ಚಿಕ್ಕಮ್ಮ, ಅದಕ್ಕೆ ಲಿಫ್ಟ್ ಮಾಡಲಿಲ್ಲ. ಫೋನ್ ಮಾಡಿದ್ರು ಲಿಫ್ಟ್ ಮಾಡಲಾಗದಷ್ಟು ಕೆಲಸ ಇದೆಯಾ ಆರ್ಯನ್ ಅಂತ ಕೇಳಿದ್ಲು ಶರ್ಮಿಳಾ. ಅದೇ ಅಲ್ಲ ಚಿಕ್ಕಮ್ಮ, ಕೆಲಸದಲ್ಲಿದ್ದೆ ಅಂತ ಹೇಳ್ತಿದ್ದೀನಿ ಅಲ್ವಾ, ವಿಷಯ ಏನೆಂದು ಈಗ ಹೇಳಿ ಅಂತ ಕೇಳಿದನು ಆರ್ಯ. ವಿಷಯ ಇರೋದ್ರಿಂದನೇ ತಾನೇ ಅಷ್ಟು ಸಲ ಕಾಲ್ ಮಾಡಿದ್ದು ಆರ್ಯನ್. ನಿಮ್ಮ ಡ್ಯಾಡಿ ಕೆಲಸದ ಮೇಲೆ ಊರಿಗೆ ಹೋಗಿದ್ದಾರೆ ಅಂತ ಹೇಳಿದ್ದೆ ಅಲ್ವಾ, ಈಗ ಅಲ್ಲಿ ಅವರಿಗೆ ಆಕ್ಸಿಡೆಂಟ್ ಆಗಿದೆಯಂತೆ ಅಂತ ಹೇಳಿದ್ಲು. ಆರ್ಯನ್ ತಕ್ಷಣ ಮೇಲೆದ್ದು ಡ್ಯಾಡಿಗೆ ಆಕ್ಸಿಡೆಂಟ್ ಆಗಿದೆಯಾ, ಈಗ ಹೇಗಿದ್ದಾರೆ ಅಂತ ಆತಂಕದಿಂದ ಕೇಳಿದನು. ಆಕ್ಸಿಡೆಂಟ್ ಎಂಬ ಮಾತು ಕೇಳ್ತಾನೆ ಜಾಹ್ನವಿ ಕೂಡ ಎದ್ದು ಬಟ್ಟೆ ಹಾಕ್ಕೊಂಡು ಏನಾಯ್ತೋ ಎಂದು ಗಾಬರಿಯಿಂದ ನೋಡ್ತಾ ಇದ್ಲು. ಆರ್ಯನ್ ಕಂಗಾಲಾಗುವ ಅಗತ್ಯ ಇಲ್ಲ, ನಿಮ್ಮ ಡ್ಯಾಡಿ ಚೆನ್ನಾಗೇ ಇದ್ದಾರೆ, ಆದರೆ ಪೆಟ್ಟುಗಳು ಸ್ವಲ್ಪ ಜಾಸ್ತಿ ತಗಲಿರೋದ್ರಿಂದ ಬೆಡ್ ರೆಸ್ಟ್ನಲ್ಲಿ ಇರಬೇಕು ಅಂತ ಹೇಳಿದ್ದಾರೆ. ಸಂಜೆ ಮನೆಗೆ ಕರ್ಕೊಂಡು ಬರ್ತಾ ಇದ್ದೀನಿ. ನಮ್ಮ ಜೊತೆ ಕೇರಳದಿಂದ ಒಬ್ಬ ವೈದ್ಯರನ್ನು ಕೂಡ ಬರಲು ಹೇಳಿದ್ದೀನಿ, ಅವರು ನಮ್ಮ ಜೊತೆ ಬರ್ತಿದ್ದಾರೆ ಅಂತ ಶರ್ಮಿಳಾ ತಿಳಿಸಿದ್ಲು. ಡ್ಯಾಡಿಗೆ ಒಂದು ಸಲ ಫೋನ್ ಕೊಡ್ತೀಯ ಚಿಕ್ಕಮ್ಮ, ಮಾತಾಡ್ತೀನಿ ಅಂತ ಕೇಳಿದನು ಆರ್ಯನ್. ಪ್ರತಾಪ್ ವರ್ಮ ಶರ್ಮಿಳಾ ಕಡೆ ನೋಡ್ತಾ ಇದ್ದ. ಈಗ ಇವನಿಗೆ ಫೋನ್ ಕೊಟ್ಟರೆ ಏನಾದರೂ ಒಂದು ವಾಂತಿ ಮಾಡ್ತಾನೆ, ಎಲ್ಲವನ್ನ ಹಾಳು ಮಾಡ್ತಾನೆ, ಯಾಕೆ ಬೇಕು ಅಂದ್ಕೊಂಡು ನಿಮ್ಮ ಡ್ಯಾಡಿ ಮಲಗಿದ್ದಾರೆ ಆರ್ಯ, ಮನೆಗೆ ಬಂದಮೇಲೆ ಮಾತನಾಡಿವೆ ಅಂತೆ ಆರ್ಯನ್ ಅಂದ್ಲು ಶರ್ಮಿಳಾ. ಇತ್ತ ಪ್ರತಾಪ್ ವರ್ಮ ನಾನು ಎಚ್ಚರವಾಗಿಯೇ ಇದ್ದೀನಿ ಅಲ್ವಾ ಅಂತ ಹೇಳಲು ಹೋದಾಗ ಶರ್ಮಿಳಾ ಬಾಯಿ ಮೇಲೆ ಬೆರಳಿಟ್ಟು ಶ್ ಅಂತ ಸನ್ನೆ ಮಾಡಿದ್ಲು. ಅದಕ್ಕೆ ಪ್ರತಾಪ್ ವರ್ಮ ಬಾಯಿ ಮುಚ್ಕೊಂಡ. ಸರಿ ಚಿಕ್ಕಮ್ಮ, ನೀವು ಬರುವಷ್ಟರಲ್ಲಿ ನಾನು ಮನೆಯಲ್ಲಿ ಇರ್ತೀನಿ, ಡ್ಯಾಡಿ ಜಾಗರೂಕತೆ ಅಂದನು ಆರ್ಯನ್. ನಾನು ಇದ್ದೀನಿ ಅಲ್ವಾ ಆರ್ಯನ್, ಜಾಗರೂಕತೆಯಾಗಿ ನೋಡ್ಕೊಳ್ತೀನಿ ಬಿಡು, ನೀನು ಯಾವುದೋ ಕೆಲಸದಲ್ಲಿ ಇದೆಯಾ ಅದನ್ನು ಮಾಡ್ಕೋ ಅಂದ್ಲು ಶರ್ಮಿಳಾ. ಈಗ ಮಾಡುವ ಮೂಡಿಲ್ಲ ಬಿಡು ಚಿಕ್ಕಮ್ಮ ಅಂದನು ಆರ್ಯನ್. ಇದೇನು ಇವನು ಮೂಡಿಲ್ಲ ಅಂತಿದ್ದಾನೆ, ಇವನು ನಿಜವಾಗ್ಲೂ ಎಲ್ಲಿದ್ದಾನೆ ಅಂತ ಶರ್ಮಿಳಾ ಯೋಚಿಸ್ತಾ ಇದ್ಲು. ಆರ್ಯನ್ ಫೋನ್ ಕಟ್ ಮಾಡಿದ ಅಂದ್ಕೊಂಡು ಜಾಹ್ನವಿ ಏನಾಯಿತು ಆರ್ಯನ್ ಅವರೇ ಅಂತ ಕೇಳಿದ್ಲು. ಜಾಹ್ನವಿ ಕೇಳಿದ್ದನ್ನು ಕೇಳಿ ಶರ್ಮಿಳಾ ಶಾಕ್ ಆಗಿ ಯಾರೋ ಹುಡುಗಿ ಏನಾಯಿತು ಅಂತ ಕೇಳ್ತಿದ್ದಾಳೆ, ಅಂದರೆ ಆರ್ಯನ್ ಯಾರೋ ಹುಡುಗಿ ಹತ್ರ ಇದ್ದಾನಾ? ಆರ್ಯನ್ ಹುಡುಗಿ ಹತ್ರ ಹೋಗುವ ಟೈಪ್ ಅಲ್ವಲ್ಲ, ಮತ್ತು ಹುಡುಗಿ ಯಾಕಿದ್ದಾಳೆ ಅಂತ ಆಲೋಚಿಸ್ತಾ ಇರುವಾಗಲೇ ಕಾಲ್ ಕಟ್ಟಾಯಿತು. ಶರ್ಮಿಳಾ ಫೋನ್ ಹಿಡಿದು ಹಾಗೆ ನಿಂತಿರೋದನ್ನು ನೋಡಿ ಏನಾಯ್ತು ಶರ್ಮಿಳಾ, ಯಾಕೆ ಹಾಗೆ ಶಾಕ್ ಆಗಿ ನಿಂತಿದೆಯಾ ಅಂತ ಪ್ರತಾಪ್ ವರ್ಮ ಕೇಳಿದ. ನಿಮ್ಮ ಮಗನಿಗೆ ನಿಮ್ಮ ಬುದ್ಧಿನೇ ಬಂದಿವೆ ಅನಿಸುತ್ತೆ ಅಂದ್ಲು. ನನ್ನ ಮಗನಿಗೆ ನನ್ನ ಬುದ್ಧಿ ಬರಲು ಅವನೇನು ನನ್ನ ರಕ್ತ ಹಂಚ್ಕೊಂಡು ಹುಟ್ಟಿದಾನಾ ಏನು, ನೀನು ಸುಮ್ಮನೆ ಅನ್ನಬಾರ್ದು ಅದೊಂದನ್ನು ಅಂತೀಯ ಅಂದನು ಪ್ರತಾಪ್ ವರ್ಮ. ರಕ್ತ ಹಂಚ್ಕೊಂಡು ಹುಟ್ಟದೇ ಇದ್ದರೂ ಸಾಕಿದ್ದೀರಲ್ಲ, ಅದಕ್ಕೆ ನಿಮ್ಮ ಬುದ್ಧಿಗಳು ಸ್ವಲ್ಪ ಹಬ್ಕೊಂಡು ಹಾಗೆ ಇವೆ ಅಂದ್ಲು ಶರ್ಮಿಳಾ. ಮೊದಲು ವಿಷಯ ಹೇಳಿದೆ ಏನೇನೋ ಮಾತಾಡ್ತಿದೆಯಲ್ಲ ಶರ್ಮಿಳಾ, ಏನಾಯಿತು ಅಂತ ಕೇಳಿದನು ಆರ್ಯನ್. ಯಾರೋ ಹುಡುಗಿ ಹತ್ರ ಇದ್ದಾನೆ ಪ್ರತಾಪ್ ಅಂದ್ಲು. ಆರ್ಯನ್ ಹುಡುಗಿ ಹತ್ರ ಇರೋದು ಏನು ಶರ್ಮಿಳಾ, ಈ ಸಮಯದಲ್ಲಿ ಅವನು ಆಫೀಸ್ನಲ್ಲಿ ಇರ್ತಾನೆ ಅಷ್ಟೇ ಅಂದನು ಪ್ರತಾಪ್. ನಾನು ಹುಡುಗಿಯ ಧ್ವನಿ ಕೇಳಿದೆ ಪ್ರತಾಪ್, ಕೇಳಿದರೆ ಇನ್ನೂ ಆ ಹುಡುಗಿಯ ಜೊತೆ ಕಾಲ ಕಳೀತಿದ್ದಾನೆ ಅಂತ ಅಂದೆ. ಆಫೀಸ್ ಸ್ಟಾಫ್ ಇರಬಹುದು ಅಲ್ವಾ,
ಆಫೀಸ್ ಸ್ಟಾಫ್ ಆಗಿದ್ದರೆ ಸರ್ ಅಂತಿದ್ರು ಅಲ್ವಾ, ಆದರೆ ಅವಳು ಆರ್ಯನವರೇ ಅಂತಿದ್ದಾಳೆ. ಅಷ್ಟೇ ಅಲ್ಲ, ಫೋನ್ನ ವಿಷಯಗಳ ಬಗ್ಗೆ ಮಾತನಾಡ್ತಿಲ್ಲ. ನಮಗೆ ತಿಳಿಯದಂತೆ ಏನೋ ನಡೀತಾ ಇದೆ. ಅಷ್ಟು ಸುಲಭವಾಗಿ ಆ ಹುಡುಗಿ ಆರ್ಯನವ್ರನ್ನ ಕೇಳ್ತಿದ್ದಾಳೆ ಅಂದರೆ ಖಂಡಿತ ಅವರಿಬ್ಬರ ನಡುವೆ ಏನೋ ಸಂಬಂಧ ಇದ್ದೇ ಇರುತ್ತೆ ಅಂತ ನನಗೆ ಅನ್ನಿಸ್ತಿದೆ ಅಂದ್ಲು ಶರ್ಮಿಳಾ. ಅತ್ತ ಆರ್ಯನಿತು ಬಟ್ಟೆ ಹಾಕ್ಕೊಂಡು ಡ್ಯಾಡಿಗೆ ಆಕ್ಸಿಡೆಂಟ್ ಆಗಿದೆಯಂತೆ ಜಾನ್ವಿ, ಸಂಜೆ ಮನೆಗೆ ಕರ್ಕೊಂಡು ಬರ್ತಾರಂತೆ ಅಂತ ಹೇಳ್ದ. ಹೌದಾ, ಈಗ ಹೇಗಿದ್ದಾರಂತೆ ಆರ್ಯನವರೇ? ಬೆಡ್ ರೆಸ್ಟ್ನಲ್ಲಿ ಇರಬೇಕು ಅಂತ ಚಿಕ್ಕಮ್ಮ ಹೇಳಿದ್ಲು. ಸಂಜೆ ನೋಡಿದ ಮೇಲೆ ತಿಳಿಯುತ್ತೆ ಜಾಹ್ನವಿ ಅಂದನು. ಏನೂ ಆಗೋದಿಲ್ಲ ಬಿಡಿ ಆರ್ಯನವರೇ, ಬೇಗನೆ ಚೇತರಿಸ್ಕೊಳ್ತಾರೆ ಅಂದ್ಲು ಜಾಹ್ನವಿ. ಸರಿ ಜಾಹ್ನವಿ, ನಾನು ಆಫೀಸ್ಗೆ ಹೋಗಿ ಅಲ್ಲಿಂದ ಸಂಜೆ ಮನೆಗೆ ಹೋಗ್ತೀನಿ. ನಾನು 1-2 ದಿನಗಳ ಕಾಲ ನಿನ್ನನ್ನು ಭೇಟಿಯಾಗಲು ಆಗೋದಿಲ್ಲ ಅಂದ್ಕೊಳ್ತೀನಿ ಅಂದನು. ಪರವಾಗಿಲ್ಲ ಆರ್ಯನವರೇ, ನೀವು ಫ್ರೀ ಆದಮೇಲೇ ಬನ್ನಿ. ನಿಮ್ಮ ಡ್ಯಾಡಿಗೆ ಹೇಗಿದೆ ಅಂತ ಫೋನ್ ಮಾಡಿ ನನಗೆ ಹೇಳಿ ಅಂದ್ಲು ಜಾಹ್ನವಿ. ಹಾಗೇನೇ ಆಗಲಿ ಜಾಹ್ನವಿ ಅನ್ನುತ್ತಾ ಅವಳ ಹಣೆಗೆ ಮುತ್ತನಿಟ್ಟು ಹೊರಟ. ವೇದಾಂತ್ ಆಫೀಸ್ನಲ್ಲಿ ಸ್ವಲ್ಪ ಫ್ರೀ ಆದ. ಅವನು ಫ್ರೀ ಆದಮೇಲೆ ಫೋನ್ ನೋಡ್ತಾ ಇದ್ದಾಗ ಆಗಲೇ ಅನ್ನೋನ್ ನಂಬರಿಂದ ಫೋನ್ ಬಂದಾಗ ನಾನು ಕಿರ್ಚಾಡಿದ್ದು ಅಂತ ನೆನಪಿಗೆ ಬಂತು. ಯಾರು ಅಂತ ಕೇಳೋಣ ಅಂತ ಶಿವಾನಿಗೆ ಅವನು ವಾಪಸ್ ಕಾಲ್ ಮಾಡ್ದ. ಫೋನ್ನಲ್ಲಿ ಕಿರ್ಚಿದ್ದು ಮನೋಜ್ ಅಂದ್ಕೊಂಡು ಮನಸ್ಸಿಗೆ ಬೇಸರವಾಗಿ ಜಾಹ್ನವಿ ಜೊತೆ ಮಾತಾಡೋಣ ಅಂತ ಅವಳಿಗೆ ಕಾಲ್ ಮಾಡಬೇಕು ಅನ್ನೋ ಅಷ್ಟರಲ್ಲಿ ವೇದಾಂತ್ ಕಾಲ್ ಬಂತು. ಅದನ್ನು ನೋಡಿ ಮನೋಜ್ ಅವರು ಕಾಲ್ ಮಾಡ್ತಿದ್ದಾರೆ, ಯಾಕೆ ಮತ್ತೆ ಏನು ಬೈತಾರೋ ಏನೋ ಅಂತ ಆಲೋಚಿಸ್ತಾನೆ ಫೋನ್ನ ಆನ್ ಮಾಡಿದ್ಲು ಶಿವಾನಿ ಫೋನ್ನ ಆನ್ ಮಾಡ್ತಾನೆ. ವೇದಾಂತ್, ಹಲೋ, ಆಗಲೇ ಈ ನಂಬರ್ನಿಂದ ಕಾಲ್ ಬಂದಿತ್ತು. ನಾನು ಯಾವುದೋ ಕೆಲಸದಲ್ಲಿ ಕಿರ್ಚಿದೆ, ಸಾರಿ. ನೀವು ಯಾರು ಅಂತ ಕೇಳ್ದ. ವೇದಾಂತ್ ಹಾಗೆ ಹೇಳಿದ ತಕ್ಷಣ ಕೆಲಸ ಮಾಡುವಾಗ ಡಿಸ್ಟರ್ಬ್ ಮಾಡಿದರೆ ಹಾಗೇ ಬೈತಾರೆ ಅಲ್ವಾ, ನಾನೇ ಅನಗತ್ಯವಾಗಿ ಫೋನ್ ಮಾಡಿದೆ ಅಂದ್ಕೊಂಡು ಸಾರಿ ಸರ್, ನೀವು ಕೆಲಸದಲ್ಲಿರ್ತೀರಿ ಅಂತ ತಿಳಿಯದೆ ನಿಮಗೆ ಡಿಸ್ಟರ್ಬ್ ಮಾಡಿದೆ ಅಂದ್ಲು. ನಿಜ ಹೇಳಿ, ಯಾರು ನೀವು, ಯಾಕೆ ಫೋನ್ ಮಾಡಿದ್ರಿ ಅಂತ ಕೇಳಿದನು ವೇದಾಂತ್. ನೀವು ನನ್ನನ್ನು ಗುರ್ತಿಸಿಲ್ಲ ಅನಿಸುತ್ತೆ. ಅದೇ ನೀವು ಆ ದಿನ ನನ್ನನ್ನು ಹೋಟೆಲ್ನಲ್ಲಿ ಕಾಪಾಡಿ ಮನೆ ಹತ್ರ ಬಿಟ್ಟಿದ್ರಲ್ವಾ, ಮರೆತುಬಿಟ್ರಾ ಅಂತ ಕೇಳಿದ್ಲು. ಶಿವಾನಿ ಹೇಳಿದ ಕೂಡಲೇ ವೇದಾಂತ್ಗೆ ನೆನಪಾಗಿ, ನೀವಾ ಅಂತ ಆಶ್ಚರ್ಯದಿಂದ ಕೇಳಿ, ನಿಮಗೆ ನನ್ನ ನಂಬರ್ ಹೇಗೆ ತಿಳಿತು ಅಂತ ಕೇಳಿದ. ಅದೇನು ಸರ್ ಹಾಗೆ ಕೇಳ್ತೀರಿ, ನೀವೇ ಅಲ್ವಾ ಏನಾದರೂ ಅಗತ್ಯ ಇದ್ದರೆ ಫೋನ್ ಮಾಡಿ ಅಂತ ಈ ನಂಬರ್ ಹೇಳಿದ್ದು ಅಂದ್ಲು. ನಾನು ನಿಮಗೆ ನಂಬರ್ ಕೊಟ್ಟನಾ, ಯಾವಾಗ ಕೊಟ್ಟೆ ಅಂತ ಕೇಳ್ದ. ನಿಮಗೆ ಕೋಪ ಬರೋದಿಲ್ಲ ಅಂದರೆ ಒಂದು ಮಾತು ಕೇಳಲಾ ಅಂದ್ಲು ಶಿವಾನಿ. ಸರಿ, ಏನು ಬರೋದಿಲ್ಲ ಕೇಳಿ ಅಂದನು ವೇದಾಂತ್. ನಿಮಗೆ ಏನಾದರೂ ಮರುಗುಳಿತನ ಅನ್ನೋ ಕಾಯಿಲೆ ಇದೆಯಾ ಅಂತ ಕೇಳಿದ್ಲು. ವೇದಾಂತ್ಗೆ ಕೋಪ ಬಂದು, ಏನು ಇದನ್ನು ಕೇಳೋದಕ್ಕೆ ಕಾಲ್ ಮಾಡಿದ್ದು, ನಾನು ನಿಮ್ಮ ಹತ್ರ ಎಲ್ಲಿ ಮಾತನಾಡಿದೆ, ನಾನು ಮಧ್ಯದಲ್ಲಿ ಇಳಿದು ಅವನನ್ನು ಆಸ್ಪತ್ರೆಗೆ ಸೇರಿಸಿ ಅರ್ಧರಾತ್ರಿಯಲ್ಲಿ ಮನೆಗೆ ಸೇರಿಕೊಂಡು ಮಲಗಿದ್ದೀನಿ. ನನಗೆ ಮರೆಗುಳಿತನ ಇದ್ದರೆ ಇದೆಲ್ಲ ಹೇಗೆ ನೆನಪಿರ್ತಿತ್ತು, ಇದೆಲ್ಲ ನೆನಪಿರುವಾಗ ನಿಮಗೆ ನಂಬರ್ ಕೊಟ್ಟಿದ್ದು ನೆನಪಿರ್ತಾ ಇರಲಿಲ್ವಾ, ನಾನು ಕೊಟ್ಟಿಲ್ಲ ಅಂದನು. ನೀವು ಅವರ ಫ್ರೆಂಡಾ ಅಂದ್ಲು ಶಿವಾನಿ ಅವರು ಅಂದ ತಕ್ಷಣ ವೇದಾಂತ್ಗೆ ಮನೋಜ್ ನೆನಪಾಗಿ, ನಮ್ಮ ಫ್ರೆಂಡ್ ನಿಮಗೆ ನಂಬರ್ ಕೊಟ್ಟನಾ ಅಂತ ಕೇಳ್ದ. ಹೌದು, ನಾನು ಅವರು ಕೊಟ್ಟ ನಂಬರ್ಗೆ ಫೋನ್ ಮಾಡಿದರೆ ನಿಮಗೆ ಬಂತು ಅಂದ್ಲು. ಅದೇನೂ ಇಲ್ಲಮ್ಮ, ನಮ್ಮಿಬ್ಬರ ನಂಬರ್ಗಳು ಎಲ್ಲ ಸೇಮ್ ಒಂದೇ ಥರ ಇರ್ತವೆ, ಕೊನೆಯ ಒಂದು ನಂಬರ್ ಮಾತ್ರ ಬದಲಾಗುತ್ತೆ. ನೀವು ಕೊನೆಯಲ್ಲಿ 2ರ ಬದಲಿಗೆ ಅಂದರೆ 1ರ ಬದಲಿಗೆ 2 ಅಂತ ಒತ್ತಿದ್ದೀರಿ ಅನಿಸುತ್ತೆ, ಅದಕ್ಕೆ ಕಾಲ್ ನನಗೆ ಬಂದಿದೆ. 2ರ ಬದಲು 1 ಹಾಕಿ ಮಾಡಿ, ನಿಮಗೆ ಬೇಕಾದವರಿಗೆ ಹೋಗುತ್ತೆ ಅಂದನು ವೇದಾಂತ್. ಅದಕ್ಕೆ ಅಂದ್ಕೊಂಡೆ ಅವರು ಖಂಡಿತ ಕಿರ್ಚೋದಿಲ್ಲ ಅಂತ, ಇವ್ರು ಯಾಕೆ ಹೀಗೆ ಕಿರ್ಚ್ತಾ ಇದ್ದಾರೆ ಅಂತ ಅನುಮಾನ ಬಂತು ಅಂದ್ಲು ಶಿವಾನಿ. ಆಗ ವೇದಾಂತ್, ಅಂದರೆ ನಾನು ಕಿರ್ಚುವವನ ಥರ ಕಾಣಿಸ್ತಾ ಇದ್ದೀನಾ ಅಂತ ಅವನು ಕೇಳ್ತಿದ್ದಂತೆಯೇ ಹೌದು ಅಂತ ಹೇಳಿದ ತಕ್ಷಣ ಫೋನ್ನ ಕಟ್ ಮಾಡಿದ್ಲು. ವೇದಾಂತ್ ತಕ್ಷಣ ಎದ್ದು ಮನೋಜ್ ಕ್ಯಾಬಿನ್ ಕಡೆಗೆ ಹೊರಟ. ಮನೋಜ್ ಕೆಲಸ ಮಾಡ್ತಾಯಿದ್ರೆ ಒಳಗಡೆ ಬಂದು, ಲೇ ಮನೋಜ್, ಏನೋ ಮಾಡ್ತಿದ್ದೀಯಾ ಅಂತ ಕೇಳ್ದ ವೇದಾಂತ್. ನೋಡಿದರೆ ಕಾಣಿಸ್ತಿಲ್ವೇನೋ, ಕೆಲಸ ಮಾಡ್ತಿದ್ದೀನಿ ಅಂದ ಮನೋಜ್. ಕಾಣಿಸ್ತಿದೆ ಬಿಡು, ಅಂದ ಹಾಗೆ ನಮ್ಮ ಆರ್ಯನ್ ಎಲ್ಲಿಗೆ ಹೋದ ಅಂದನು. ಆರ್ಯನ್ ಆಗಲೇ ಬಂದಿದ್ದಾನೆ, ಆದರೆ ನೀನು ನಿಧಾನವಾಗಿ ಬಂದಿದ್ದೀಯಾ, ನಿನ್ನ ಕೆಲಸ ಮುಗಿಸಿದ್ಯಾ, ಬಂದಾಗಿನಿಂದ
ತಲೆನ ಮೇಲೆ ಎತ್ತದೆ ಕೆಲಸ ಮಾಡಿದ್ದಕ್ಕೆ ಈಗ ಮುಗೀತು ಕಣೋ. ನಾವು ತಲೆ ಎತ್ತದೇನೆ ಮಾಡ್ತಿದ್ದೀವಿ, ಆದರೂ ಮುಗ್ದಿಲ್ವಲ್ಲ. ನೀನು ಸ್ಲೋ ಮ್ಯಾನ್ ಅಲ್ವಾ, ನಿನ್ನ ಕೆಲಸ ಅಷ್ಟು ಬೇಗ ಹೇಗೆ ಮುಗಿಯುತ್ತೆ ಹೇಳು ಅಂದನು. ನಾನು ಸ್ಲೋ ಅಂತ ಯಾರು ಹೇಳಿದ್ದು ಕಣೋ ನಿನಗೆ? ಇನ್ಯಾರು ಹೇಳ್ತಾರೆ? ನಿನ್ನ ಜಾನುನೇ ಹೇಳಿದ್ದು. ಮನೋಜ್ಗೆ ಅರ್ಥ ಆಗದೆ ನನ್ನ ಜಾನುನ, ಅವಳು ಯಾರು ಅಂದನು. ಓಹೋ, ನನ್ನ ಟ್ಯೂಬ್ಲೈಟ್ ನಿನಗೆ ಜಾನು ಅಂದರೆ ಅರ್ಥ ಆಗಲಿಲ್ವಾ? ನಿನ್ನ ಕಿತ್ತೋದ ಭಾಷೆ ನಿಲ್ಲಿಸಿ ಅರ್ಥ ಆಗುವ ಭಾಷೆಯಲ್ಲಿ ಹೇಳಿ ಸಾಯಿ ಅಂದನು ಮನೋಜ್. ನಿನಗೆ ಸಂತೋಷ ಕೊಡುವ ವಿಷಯ ಹೇಳೋಣ ಅಂತ ಬಂದರೆ ನನ್ನೇನೆ ಬೈತೀಯ, ಹೋಗೋ, ನಾನು ಹೇಳೋದಿಲ್ಲ ಅಂದನು ವೇದಾಂತ್. ನನಗೆ ಸಂತೋಷ ಕೊಡುವ ವಿಷಯ ಏನು? ಹೀಗೆ ಅರ್ಧಂಬರ್ಧ ಹೇಳಿ ಸಾಯಿಸ್ತೀಯಲ್ಲೋ, ಸರಿಯಾಗಿ ಹೇಳು ಅಂದನು. ಜಾನು ಅಂದರೆ ನಿನಗೆ ಮಾಲ್ನಲ್ಲಿ ಮತ್ತು ಹೋಟೆಲ್ನಲ್ಲಿ ಕಂಡಿದ್ಲಲ್ಲ, ಅವಳ ಬಗ್ಗೆ ಹೇಳೋಣ ಅಂತ ಬಂದರೆ ಕೇಳಿಸ್ಕೊಳ್ದೆ ನನ್ನ ಮೇಲೆ ಕಿರ್ಚ್ತೀಯಾ? ನಾನು ಹೇಳೋದಿಲ್ಲ, ಹೋಗು ಅಂತ ಹೊರಗಡೆ ಹೋಗ್ತಾ ಇದ್ದಾಗ ಮನೋಜ್ ಶಿವಾನಿ ಬಗ್ಗೆ ಕೇಳಿದ. ತಕ್ಷಣ ಎದ್ದು ನಿಂತು, ಲೇ, ಅವಳ ಬಗ್ಗೆ ನಿನಗೆ ಹೇಗೆ ತಿಳಿತೋ? ನಿಜ ಹೇಳು, ಅವಳನ್ನು ನೀನು ಎಲ್ಲಿ ಭೇಟಿಯಾದೆ? ಹೇಗೆ ಗುರ್ತಿಸ್ದೆ? ಹೇಳೋಣಪ್ಪ ಹೇಳೋಣ, ಆದರೆ ಅಂತ ಗೋಳುಯಲು ಶುರು ಮಾಡಿದನು ವೇದಾಂತ್. ಮೊದಲು ನನ್ನನ್ನು ಬೈದಿದ್ದಕ್ಕೆ ಸಾರಿ ಕೇಳು, ಆಮೇಲೆ ಹೇಳ್ತೀನಿ ಅಂದನು ವೇದಾಂತ್. ಓಹೋ, ನಿನ್ನೆ ಎಂದು ಮನಸ್ಸಿನಲ್ಲಿ ಬೈದ್ಕೊಳ್ತಾ ನನ್ನ ಜಾನುಗಾಗಿ ತಪ್ಪದೆಯೇ ಕೇಳ್ತೀನಿ ಅಂದ್ಕೊಂಡು ಸಾರಿ ಕಣೋ, ಇನ್ಯಾವತ್ತೂ ನಿನ್ನನ್ನು ಏನು ಅನ್ನಲ್ಲ ಅಂದನು ಮನೋಜ್. ಹಾಗೆ ದಾರಿಗೆ ಬಾ ಮಗನೆ ಅಂತ ಹೇಳಿ ಶಿವಾನಿ ತನ್ನ ನಂಬರ್ ಅಂದ್ಕೊಂಡು ಅವನಿಗೆ ಕಾಲ್ ಮಾಡಿದ ವಿಷಯವನ್ನು ಮತ್ತು ತಾನು ಅವಳನ್ನು ಬೈದ ವಿಷಯವನ್ನೆಲ್ಲ ಹೇಳಿದನು ವೇದಾಂತ್. ಏನು, ನೀನು ಅವಳನ್ನು ಬೈದೆಯಾ? ಹಾಗೆ ಹೇಗೆ ಬೈದೆ ಕಣೋ ನೀನು ಅಂದನು. ಲೇ, ಅವಳು ಯಾರಂತ ನನಗೆ ತಿಳಿಯದೆ ಬೈದೆ ಬಿಡು. ಆಮೇಲೆ ಮತ್ತೆ ಅವಳಿಗೆ ಕಾಲ್ ಮಾಡಿ ಮಾತನಾಡಿದೆ. ನೀನು ನಂಬರ್ ಕೊಟ್ಟಿದ್ದೀಯಂತೆ ಅಲ್ವಾ, ನಿನಗೆ ಮಾಡಬೇಕು ಅಂತ ಹೋಗಿ ನನಗೆ ಮಾಡಿದ್ದಾಳೆ. ಹಾಗಿದ್ರೆ ನನ್ನ ನಂಬರ್ ಹೇಳಿ ನನಗೆ ಮಾಡಲು ಹೇಳಬೇಕಿತ್ತಲ್ವಾ ಅಂದನು ಮನೋಜ್. ನಿನಗೆ ಮಾಡಲು ಹೇಳಿದ್ದೇನೆ, ಮಾಡ್ತಾಳೆ ಬಿಡು ಅಂದನು ವೇದಾಂತ್. ಅವಳು ನಿನಗೆ ಮಾಡಿದ ನಂಬರ್ ಇದೆಯಲ್ವಾ, ಅದನ್ನು ನನಗೆ ಕೊಡು. ಅವಳು ಮಾಡದಿದ್ರೆ ನಾನೇ ಮಾಡ್ತೀನಿ. ಮನೋಜ್, ಅವಳಿಗೆ ಮದುವೆ ನಿಶ್ಚಯ ಆಗಿದೆ ಅಂತ ಹೇಳಿದೆಯಲ್ವಾ, ಅವಳ ಮೇಲೆ ಆಸೆ ಇಟ್ಕೊಳ್ಬೇಡವೋ, ಆಮೇಲೆ ಸಂಕಟ ಪಡಬೇಕಾಗುತ್ತೆ ಅಂದನು ವೇದಾಂತ್. ಮನೋಜ್ಗೆ ಅವಳ ಮದುವೆ ವಿಷಯ ಕೇಳಿ ಬೇಸರ ಆಯಿತು. ಆದರೆ ಶಿವಾನಿ ತನಗೆ ಯಾಕೆ ಕಾಲ್ ಮಾಡಿದ್ದಾಳೆ ಅಂತ ತಿಳಿಯುವ ಹಂಬಲದಿಂದ ಅದೇನೂ ಇಲ್ವೋ, ಅವಳು ಯಾಕೆ ಫೋನ್ ಮಾಡಿದ್ದಾಳೆ ಅಂತ ಕೇಳ್ತೀನಿ ಅಷ್ಟೇ ಅಂದನು. ಸರಿ ಅಂತ ನಂಬರ್ ಕೊಟ್ಟು ನೀನು ಮಾತನಾಡು, ನಾನು ಆರ್ಯನ ಹತ್ರ ಹೋಗಿ ಬರ್ತೀನಿ ಅಂತ ವೇದಾಂತ್ ಹೋದ. ಮನೋಜ್ ನಂಬರ್ ತೆಗೆದುಕೊಂಡು ಮಾಡೋಣವಾ ಬೇಡವಾ ಅಂತ ಯೋಚಿಸ್ತಾ ಇದ್ದ. ಅತ್ತ ಶಿವಾನಿ ಆಗಲೇ ಏನೋ ಧೈರ್ಯ ಮಾಡಿ ಕಾಲ್ ಮಾಡಿದೆ, ಈಗ ಮಾಡಬೇಕಂದ್ರೆ ಭಯ ಆಗ್ತಿದೆ ಅಂತ ಫೋನ್ನ ನೋಡ್ತಾ ಇದ್ಲು. ಒಂದು ನಂಬರ್ ತಪ್ಪಾದ ಕಾರಣ ಅವರ ಫ್ರೆಂಡ್ಗೆ ಹೋಯಿತು. ನಾನು ಫೋನ್ ಮಾಡಿದ ವಿಷಯ ಅವನ ಫ್ರೆಂಡ್ ಅವನಿಗೆ ಖಂಡಿತ ಹೇಳಿಯೇ ಇರ್ತಾರೆ ಅಲ್ವಾ, ಹಾಗಿದ್ರೆ ಅವನಿಗೆ ನನ್ನ ಜೊತೆ ಮಾತನಾಡಬೇಕು ಅಂತ ಇದೆಯೋ ಇಲ್ವೋ ನೋಡೋಣ. ಅವನ ಫ್ರೆಂಡ್ ಹತ್ರ ನಂಬರ್ ಪಡೆದು ಮಾಡ್ತಾನಾ ಇಲ್ವಾ ಈಗ ತಿಳಿಯುತ್ತೆ ಅಂತ ಫೋನ್ ಕಡೆ ನೋಡ್ತಾ ಹಾಗೆ ಕುಳಿತಿದ್ಲು. ಇತ್ತ ಶರ್ಮಿಳಾ ರೂಮ್ಗೆ ಬರ್ತಾಳೇನೋ ಅಂತ ಬಾಲನ್ ಕಾಯ್ತಾ ಇದ್ದ. ಎಷ್ಟೇ ಹೊತ್ತು ಕಾಯ್ದರೂ ಕೂಡ ಅವಳು ಬರದೇ ಇದ್ದಾಗ ಅಲ್ಲಿವರೆಗೂ ಶಾಂತವಾಗಿದ್ದ ಬಾಲನ್ಗೆ ಕೋಪ ಬಂತು. ನಾನು ಅವಳಿಗಾಗಿ ಎಷ್ಟು ಮಾಡ್ತಾ ಇದ್ದೇನೆ, ಆದರೆ ಅವಳು ಮಾತ್ರ ನನಗಾಗಿ ಯೋಚಿಸೋದೇ ಇಲ್ಲ. ಯಾವಾಗಲೂ ಆ ಪ್ರತಾಪ್ ಬಗ್ಗೆನೇ ಆಲೋಚನೆ ಮಾಡ್ತಿರ್ತಾಳೆ. ಆ ದರಿದ್ರದವನಲ್ಲಿ ಅದು ಏನು ಕಂಡು ಪ್ರೀತಿಸಿದ್ಲೋ ತಿಳಿಯೋದು, ಆದರೆ ಅವನ ಹೆಸರು ಎತ್ತಿದ್ರೆ ಸಾಕು ಪ್ರಾಣ ಬಿಡ್ತಾಳೆ. ಅವನಿಗೆ ನೋಡಿದರೆ ಹೆಣ್ಣು ಬಾಕತನ, ಆದರೂ ಅವನ ಮೇಲೆ ಇಷ್ಟ. ಅಯ್ಯೋ, ಯಾಕೆ ಈ ಹೆಣ್ಮಕ್ಳು ಹೀಗಿರ್ತಾರೋ ತಿಳಿಯೋದು. ಅವರು ಪ್ರೀತಿಸಿದ್ರೆ ಸಾಕು ಅವನು ಎಂಥವನೇ ಆಗಿದ್ರು ಅವನ ಜೊತೆ ಇದ್ಬಿಡ್ತಾರೆ. ಈ ಶರ್ಮಿಳಾ ಕೂಡ ಅಂಥವಳೆ. ಪ್ರತಾಪ್, ಸಂಜೆ ಮನೆಗೆ ಹೋಗೋಣ. ಶರ್ಮಿಳಾ, ನೀನು ರೆಸ್ಟ್ ತಗೋ, ನಾನು ಈಗಲೇ ಬರ್ತೀನಿ ಅಂದ್ಲು. ನೀನು ಎಲ್ಲಿಗೆ ಹೋಗ್ತಿದೀಯಾ ಅಂತ ಕೇಳಿದ ಪ್ರತಾಪ್ ಶರ್ಮಿಳಾಳನ್ನು. ಇಲ್ಲೇ ಇರಬಹುದಲ್ವಾ ಅಂದ. ಸ್ವಲ್ಪ ಬಾಲನ್ ಜೊತೆ ಮಾತನಾಡಬೇಕಿದೆ, ಸ್ವಲ್ಪ ಕೆಲಸ ಇದೆ ಪ್ರತಾಪ್ ಅಂದ್ಲು. ಅದೇ ಅಂದ್ಕೊಂಡೆ, ಇನ್ನೂ ಈ ಮಾತು ಯಾಕೆ ಹೇಳಿಲ್ವಲ್ಲ ಅಂತ ಅಂತ ಕೋಪದಿಂದ ಅಂದ. ನಿನ್ನ ಗಂಡು ಬುದ್ಧಿ ಬಿಡಲ್ವಲ್ಲ ಅಂತ ಬೈದ್ಲು ಶರ್ಮಿಳಾ. ನೀನು ಆ ಬಾಲನ್ ಜೊತೆ ಮಾತಾಡೋದು ನನಗೆ ಖಂಡಿತ ಇಷ್ಟ ಇಲ್ಲ ಶರ್ಮಿಳಾ, ನೀನು ಹೋಗಬೇಡ, ಇಲ್ಲೇ ಇರು ಅಂದನು ಪ್ರತಾಪ್. ನಾನೇನು ಆ ಬಾಲನ್ ಜೊತೆ ಸರ್ಸಾಡಲು ಹೋಗ್ತಿದ್ದೀನಾ? ನಿನಗೆ ಇಷ್ಟ ಇದ್ದರೂ ಇಲ್ಲದಿದ್ದರೂ ನಿನ್ನ ಬಗ್ಗೆನೇ ಅಲ್ವಾ ಕೇಳೋಕ್ಕೆ ಹೋಗ್ತಿರೋದು. ಅದು ಅಲ್ಲದೆ ಅರುಂಧತಿ ಬಗ್ಗೆ ಅವನು ಏನೋ ಹೇಳಿದ್ದಾನೆ, ಅದನ್ನು ಕೂಡ ತಿಳ್ಕೊಳ್ಳೋಣ ಅಂತ ಹೋಗ್ತಿದ್ದೀನಿ ಅಂದ್ಲು.
ಅವನಿಗೇನೋ ಬಡಾಯಿಸಿದ್ದಾನೆ ಬುಡೇ ಬಿಡ್ತಾ ಅಂತ ನಮ್ಮ ಕೈಲಿ ಸತ್ತ ಅರುಂಧತಿ ಈಗ ದೆವ್ವವಾಗಿ ಬರೋದು ಅಂದರೆ ಏನು? ಅವನು ಹೇಳೋದು ನೀನು ಹುಚ್ಚಿಯ ಥರ ನಂಬೋದು. ಎಲ್ಲವೂ ಚೆನ್ನಾಗಿದೆ ಅಂದನು ಪ್ರತಾಪ್. ಪ್ರತಾಪ್, ನೀನು ಪೆಟ್ಟು ತಿಂದು ಬಿದ್ದಿದ್ದಾಗ ನಾನು ಕೂಡ ನಿನ್ನನ್ನು ಶಿವಾನಿ ಅದು ಹೇಗೆ ಹೊಡೆದಿದ್ದು ಅಂತ ಕೇಳಿ ಆಶ್ಚರ್ಯಪಟ್ಟೆ. ಶಿವಾನಿ ಹಾಗೆ ಹೇಗೆ ಹೊಡೆಯಲು ಸಾಧ್ಯ ಅಂತ ಆಲೋಚಿಸ್ತಾ ಇದ್ದೆ. ಆದರೆ ಈಗ ಬಾಲನ್ ಹೇಳ್ತಾ ಇರೋದನ್ನು ಕೇಳಿದರೆ ನನಗೂ ಅನುಮಾನ ಬರ್ತಿದೆ. ನಿನಗೆ ಬಾಲನ್ ಹೊರತು ಬೇರೆ ಯಾರಾದರೂ ಈ ವಿಷಯ ಹೇಳಿದರೆ ನೀನು ಕೂಡ ಖಂಡಿತ ನಂಬ್ತಾ ಇದ್ದೆ. ಪ್ರತಾಪ್, ಬಾಲನ್ ಹೇಳ್ತಾ ಇರೋದ್ರಿಂದ ನೀನು ನಂಬ್ತಿಲ್ಲ. ನಿನಗೆ ಆ ಬಾಲನ್ ಏನು ಹೇಳಿದ್ರು ಸತ್ಯ ಅಂತೆ ನಂಬ್ತೀಯ. ಎಷ್ಟಾದರೂ ಅವನು ನಿನ್ನ ಪ್ರೀತಿಸಿದವನಲ್ವಾ, ನಂಬದೇ ಇದ್ದರೆ ಮತ್ತೆ ಬೇಸರ ಪಡ್ತಾನೆ ಅಲ್ವಾ ಪಾಪ ಅಂತ ವ್ಯಂಗ್ಯವಾಗಿ ಅಂದನು ಪ್ರತಾಪ್. ಪ್ರತಾಪ್, ನಿನ್ನ ಈ ಹುಚ್ಚು ಹರಟೆ ನಿಲ್ಲಿಸು. ನಿನಗೆ ಎಷ್ಟು ಹೇಳಿದರೂ ತಲೆಗೆ ಹತ್ತಿಸ್ಕೊಳ್ಳೋದೇ ಇಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನಿನಗೆ ಹೇಳೋದು ಕೂಡ ವೇಸ್ಟ್. ನೀನು ಮಲ್ಕೋ, ನಾನು ಬರ್ತೀನಿ ಅಂತ ಹೇಳಿ ಶರ್ಮಿಳಾ ಹೊರಟಳು. ನಿನ್ನ ಸಂಗತಿ ನನಗೆ ತಿಳಿಯದಿತ್ತಾ? ಈ ದಿನ ನೀನು ಉಟ್ಟ ಸೀರೆ, ನೀನು ರೆಡಿಯಾದ ರೀತಿ ನೋಡಿದರೆ ಅರ್ಥ ಆಗುತ್ತೆ ನೀನು ಯಾರಿಗಾಗಿ ಇಷ್ಟು ಅಂದವಾಗಿ ರೆಡಿಯಾಗಿದ್ದೀಯಾ ಅಂತ. ಮತ್ತೆ ಮೇಲೆ ಮಾತ್ರ ನನಗಾಗಿ ಮಾಡ್ತಿದ್ದೀನಿ ಅಂತ ಹೇಳೋದು ಅಂತ ಊರ್ಕೊಂಡ. ಹೀಗೆ ನಾನು ಬೆಡ್ ಮೇಲೆ ಬಿದ್ದಿರಲು ಕಾರಣ ಆ ಶಿವಾನಿ. ಅವಳನ್ನು ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ ಅಂತ ಕೋಪದಿಂದ ಅಂದ್ಕೊಂಡ. ಶರ್ಮಿಳಾ ಜ್ಯೂಸ್ ತಗೊಂಡು ಬಾಲನ್ ರೂಮ್ಗೆ ಬಂದಳು. ಶರ್ಮಿಳಾ ಬರಲಿಲ್ಲ ಅಂತ ಕಿರಿಕಿರಿ ಮಾಡ್ಕೊಳ್ತಾ ಇದ್ದ ಬಾಲನ್ ಅವಳು ಜ್ಯೂಸ್ ತಗೊಂಡು ಬರೋದನ್ನು ನೋಡಿ, ನೀನು ಯಾಕೆ ಶರ್ಮಿಳಾ ತಂದೆ? ಕೆಲಸದವರಿಗೆ ಹೇಳಿದರೆ ಅವರೇ ತರ್ತಿದ್ರು ಅಲ್ವಾ ಅಂದನು. ನಿನಗೆ ಕೆಲಸದವರಿಂದ ಹೇಗೆ ಕೊಡಿಸ್ಲಿ ಬಾಲನ್? ನನ್ನ ಕೈಯಾರೆ ಮಾಡಿ ನಾನು ಸ್ವತಃ ತರುವಲ್ಲಿ ನನಗೆ ತೃಪ್ತಿ ಇದೆ. ನಾನು ಅಂದರೆ ನಿನಗೆ ಎಷ್ಟು ಅಭಿಮಾನವೋ ನನಗೆ ಗೊತ್ತು ಶರ್ಮಿಳಾ ಅಂತ ಜ್ಯೂಸ್ ತೆಗೆದುಕೊಂಡನು. ನಾವು ಸಂಜೆ ಮನೆಗೆ ಹೋದ ತಕ್ಷಣ ಆ ಅರುಂಧತಿ ಆತ್ಮ ಆ ಮನೆಯಲ್ಲಿ ಇದೆಯೋ ಇಲ್ವೋ ಅಂತ ತಿಳಿಯುತ್ತೆ ಅಲ್ವಾ ಬಾಲನ್ ಅಂತ ಕೇಳಿದ್ಲು ಶರ್ಮಿಳಾ. ಬಾಲನ್ ಇದಕ್ಕೆ ಏನು ಉತ್ತರ ನೀಡ್ತಾನೆ? ಅರುಂಧತಿಯ ರಹಸ್ಯ ಆದರೂ ಏನು ಅಂತ ಮುಂದಿನ ಎಪಿಸೋಡ್ಗಳಲ್ಲಿ ನೋಡೋಣ. ಅಲ್ಲಿವರೆಗೂ ಇನ್ನು ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ದಯವಿಟ್ಟು ಎಲ್ಲ ಚಾನಲ್ಗೆ ಲೈಕ್ ಮಾಡೋದನ್ನು, ಈ ಕತೆಗೆ ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ. ಎಲ್ಲರಿಗೂ ಕೂಡ ಧನ್ಯವಾದಗಳು.